ನಿಮ್ಮ ಮೊಮ್ಮಕ್ಕಳನ್ನ ಈ ಪ್ರೊಡಕ್ಷನ್ ಹೌಸ್ ಮೂಲಕ ಲಾಂಚ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಅದು ಇನ್ನೊಂದು 20 ವರ್ಷ ಆಗ್ಲಿ ಆಮೇಲೆ ಹೇಳ್ತೀನಿ. ಇವಾಗ ಸದ್ಯಕ್ಕಿಲ್ಲ, 20 ವರ್ಷ ಆಗಿ ಮೊಮ್ಮಗ ಬಂದಾಗ ಹೇಳ್ತೀನಿ. ಮೇಡಮ್, ರಾಮಾಯಣದಲ್ಲೂ ಕೂಡ ರಾವಣ ಪಾತ್ರ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು ಪೋಸ್ಟರ್ಸ್ ರಿಲೀಸ್ ಆದಾಗೆಲ್ಲ ನಿಮ್ಗೆ ಹೆಂಗ್ ಅನ್ಸ್ತಿತ್ತು ಅಂತ ಹೇಳಿ ನೋಡಿದೀನಿ. ಅವನೇ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ಬೇಕು, ಎಲ್ಲಾ ತರ ರಿಯಲಿಸ್ಟಿಕ್ ಆಗಿ ಇರ್ಬೇಕು. ನೋಡಿದೆ ಫಸ್ಟ್ ಅವ್ನ್ ದೇವ್ರ ಪಾತ್ರ ಮಾಡ್ತಿರೋದು, ಮಾಡ್ತಾನೆ ಅದೆಲ್ಲ. ವಿಲನ್ ರೋಲ್ ಓಕೆನಾ ರಾವಣ? ನನಗೆ ಅವ್ನು ವಿಲನ್ ಆಗಿ ನೋಡಕ್ಕೆ ಇಷ್ಟ. ಅವ್ನು ರಿಯಲ್ ಲೈಫ್ ಅಲ್ಲಿ ಮನೇಲಿ ವಿಲನ್ನೇ ನಂಗೆ. ಹಾಸನಕ್ಕೆ ಬರ್ತಿರ್ತಾರಾ? ಅಲ್ಲ, ಸುಮ್ನೆ ನಾವಿಬ್ರು ವಿಲನ್ ತರ ಆಡ್ತಿರ್ತೀವಿ ಅಂತ. ಬರ್ತಾನೆ, ಯಾಕೆ ಬರಲ್ಲ? ಯಾವ ವಿಷಯಕ್ಕೆ ಜಾಸ್ತಿ ಕಿತ್ತಾಡಿ? ಕಾಮನ್, ಅಮ್ಮ ಮಕ್ಕಳು ಜಗಳ ಆಡ್ತೀವಿ, ಎಲ್ಲದಕ್ಕೂ ಕಿತ್ತಾಡ್ತೀವಿ, ಬಟ್ ಅಷ್ಟೇ ಪ್ರೀತಿಯಾಗೂ ಇರ್ತೀವಿ. ಮೇಡಮ್, ಇಂಡಸ್ಟ್ರಿಗೆ ನಿರ್ಮಾಪಕಿಯಾಗಿ ಬರ್ತೀರಾ ಅಂತ ಕ್ಲೂ ಕೂಡ ಕೊಟ್ಟಿರ್ಲಿಲ್ಲ. ಅದೇ ರೀತಿ ರಾಜಕೀಯಕ್ಕೆ ಏನಾದ್ರು ಕ್ಲೂ ಇಲ್ಲದೆ ಬರ್ತೀರಾ ಹೇಗೆ? ಈಗ ಯಾಕಮ್ಮ ಅದು ಬೇಕಾದು? ಈಗ ಇರೋದ್ ಮಾತಾಡೋಣ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿ. ನೀನ್ ಮದ್ವೆ ಆಗಿದ್ಯಮ್ಮ? ಇಲ್ಲ. ಅಲ್ವಾ? ಯಾವ ತರ ಹುಡುಗ ಸಿಗ್ತಾನೆ ಹೇಳಮ್ಮ, ಹೇಳ್ತೀಯಾ? ಇಲ್ಲ ಅಲ್ವಾ? ಹೇಳ್ತೀನಿ. ಅಲ್ಲ, ಮತ್ತೆ ಹಂಗೆ ನಾನು ಹೇಳ್ತೀನಿ. ಮತ್ತೆ ಅಲ್ವೇನ್ರಿ, ಮುಂದಿಂದ ಯಾರು ಹೇಳ್ತಾರೆ, ಇವತ್ತಿನ ಭವಿಷ್ಯ ಹೇಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.